ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ನಾವೀಗ 10 ಭಾಗಗಳನ್ನು ಮುಗಿಸಿದ್ದೇವೆ ಪ್ರಕಟಣೆಯ ಒಂದು ಸರಣಿ ಅಧ್ಯಯನದಲ್ಲಿ. ಹಾಗೆ ಈಗ 8ನೆಯ ಅಧ್ಯಾಯಕ್ಕೆ ಹೋಗ್ತಾ ಇದ್ದೇವೆ. ನಾನು ನಿಮಗೋಸ್ಕರ 8ನೆಯ ಅಧ್ಯಾಯದ ಮೊದಲ 5 ವಚನಗಳನ್ನು ಓದ್ತೇನೆ. ಆತನು 7ನೆಯ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶ್ಶಬ್ದವಾಯಿತು. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ಯೇಸು ಕ್ರಿಸ್ತನು ಒಂದು 7ನೆಯ ಮುದ್ರೆಯನ್ನು ಒಡೆದಾಗ ಪರಲೋಕದಲ್ಲಿ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ನಿಶ್ಶಬ್ದವಿದ್ದುದನ್ನು ನಾವು ನೋಡ್ತೇವೆ. ಇದು ಯೋಹಾನನ ದೃಷ್ಟಿಕೋನದಿಂದ ಹೇಳಲಾಗಿರುವಂತಹ ಒಂದು ಸಮಯವಾಗಿದೆ. ಇದೊಂದು ಅಂತಿಮವಾದ ಅಥವಾ ಕಡೆಯ ವಿರಾಮವಾಗಿರುವಂತಹದ್ದು. ದೇವರ ವಿಮೋಚನೆಯ ಯೋಜನೆಯಲ್ಲಿ ಕೊನೆಯ ಅಧ್ಯಾಯವನ್ನ ಸೂಚಿಸುವಂತಹ ಗಾಂಭೀರ್ಯವನ್ನ, ಭಕ್ತಿ ಭಾವದ ಮೌನವನ್ನ ತೋರಿಸುವ ಸಮಯವಾಗಿದೆ. ಪರಿಪೂರ್ಣವಾದಂತಹ ಮೌನ ಬಹುಶಃ ಬರಲಿರುವಂತಹ ಪ್ರಕಟಣೆಗಳ ಬಗ್ಗೆ ಕೂಡ ಸೂಚಿಸುವಂತಹದ್ದಾಗಿದೆ. ಯಾಕೆ ಅಂದರೆ ಎಲ್ಲ ಕಾಲಗಳ ಎಲ್ಲ ದೇವಜನರ ಎಲ್ಲ ಪ್ರಾರ್ಥನೆಗಳು ಕೂಡ ಅತ್ಯುಚ್ಚ ಸ್ಥಿತಿಗೇರುವಂತಹದ್ದು, ಹಾಗೆ ದೇವರ ಬಳಿಗೆ ಏರಿ ಹೋಗುವಂತಹ ಒಂದು ಸಮಯ ಹತ್ತಿರವಾಗಿದೆ. ದೇವ ಜನರ ಪ್ರಾರ್ಥನೆಗಳು ಕೇಳಲ್ಪಡುವ ಹಾಗೆ ಪರಲೋಕದಲ್ಲಿ ಪ್ರತಿಯೊಂದು ಕೂಡ ನಿಲ್ಲುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಮೌನ ಇಂದಿನ ಅಧ್ಯಾಯದಲ್ಲಿದ್ದಂತಹ ಉಲ್ಲಾಸಕರ ವಾತಾವರಣಕ್ಕೆ ಬಹಳಷ್ಟು ತದ್ವಿರುದ್ಧವಾದದ್ದಾಗಿದೆ. ಈ ಮೌನವು ಸಾಮಾನ್ಯವಾಗಿ ಭಯವನ್ನ ಹಾಗೆ ಬಹಳ ತೀಕ್ಷ್ಣವಾದಂತಹ ಒಂದು ನಿರೀಕ್ಷೆಯನ್ನ ಸೂಚಿಸುವಂಥದ್ದು, ಅಥವಾ ಅಶುಭವಾದಂತಹ ಅಥವಾ ಕೆಟ್ಟ ಸಂಗತಿಗಳನ್ನ ನಡೆಯುವಂಥದ್ದನ್ನ ಮೊದಲೇ ಸೂಚಿಸುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಹಾಗೆ ಕಾಮ್ ಬಿಫೋರ್ ದ ಸ್ಟಾರ್ಮ್, ಇನ್ನು ಹಾಗೆ ಉಗ್ರತೆಗಿಂತ ಮುಂಚೆ ಕಾಣಬರುವ ಒಂದು ಶಾಂತತೆಯ ಹಾಗೆ ಈ ಮೌನ ತೋರಿ ಬರುವಂಥದ್ದನ್ನು ನಾವು ನೋಡ್ತೇವೆ. ನಂತರ ಎಲ್ಲ ಚರಿತ್ರೆಯ ಕೊನೆಯ ವಿಜೃಂಭಣೆಯ ಒಂದು ಉತ್ಸವ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ನಾವು 2ನೇ ವಚನದಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತಿರುವಂತಹ 7 ದೇವದೂತರನ್ನ ನೋಡ್ತೇವೆ. ಯೋಹಾನನು ನೋಡುವಂಥದ್ದನ್ನು ಬೈಬಲ್ನಿಂದ ನಾವು ಆ 7 ಮಂದಿ ಪ್ರಧಾನ ದೇವದೂತರಲ್ಲಿ ಒಬ್ಬನ ಹೆಸರನ್ನ ಬಹಳ ಸ್ಪಷ್ಟವಾಗಿ ತಿಳಿದಿದ್ದೇವೆ. ಲೂಕ 1:19 ಜಕರಿಯನೊಡನೆ ಮಾತನಾಡ್ತಾ ಇರುವಂತಹ ದೇವದೂತನು ಹೇಳುವಂತಹ ಮಾತುಗಳನ್ನು ಗಮನಿಸಿ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ಎಂಬುದಾಗಿ. ಮೀಕಾಯೇಲನು ಕೂಡ 7 ಪ್ರಧಾನ ದೇವದೂತರಲ್ಲಿ ಒಬ್ಬನಾಗಿದ್ದಾನೆ. ಹಾಗೆ ಈ 7 ಪ್ರಧಾನ ದೇವದೂತರಿಗೆ ವಿಶೇಷವಾದಂತಹ ಗೌರವದ ಸ್ಥಾನ ಇದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ಹಾಗೆ ಅವರು ದೇವರ ಅಪ್ಪಣೆಗಳನ್ನು ಪರಿಪಾಲಿಸಲಿಕ್ಕಾಗಿ ಹಾಗೆ ಆಜ್ಞೆಗಳನ್ನು ನೆರವೇರಿಸಲಿಕ್ಕಾಗಿ ಸದಾ ಸಿದ್ಧರಾಗಿರ್ತಿದ್ದಂತಹ ದೇವದೂತರು. ಈ 7 ದೇವದೂತರಿಗೆ 7 ತುತ್ತೂರಿಗಳನ್ನು ಕೊಡಲಾಗುವಂಥದ್ದನ್ನು ನಾವು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ತುತ್ತೂರಿ ಅನ್ನುವಂತಹದ್ದು ಬಹಳ ಅರ್ಥಗಳನ್ನು ಸೂಚಿಸುವಂಥದ್ದಾಗಿದೆ. ಅದಕ್ಕಾಗಿ ನಾವೀಗ ಕೆಲವು ವಚನಗಳನ್ನು ನೋಡೋಣ. ಮೊದಲನೆಯದಾಗಿ ನಾವು ವಿಮೋಚನಾ ಕಾಂಡದಲ್ಲಿರುವಂತಹ ಕೆಲವು ವಚನವನ್ನು ನೋಡೋಣ. ದೇವರು ಸೀನಾಯಿ ಬೆಟ್ಟದಲ್ಲಿ
ಅದರ ಬಳಿಯಲ್ಲಿರುವಂತಹ ಇಸ್ರಾಯೇಲರಿಗೆ ಆಜ್ಞಾವಿಧಿಗಳನ್ನು ನೇಮಿಸಿದಂತಹ ಒಂದು ಸನ್ನಿವೇಶ ವಿಮೋಚನಾ ಕಾಂಡ 19ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತೇವೆ. 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು ಎನ್ನುವಂಥದ್ದು. ಹಾಗೆ ವಿಮೋಚನಾ ಕಾಂಡ 19ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೇವೆ, ತುತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಹಾಗೇನೆ ನಾವು ನೋಡ್ಬೋದು ಯೆಶಾಯ 27ನೇ ಅಧ್ಯಾಯ 13ನೇ ವಚನ, ಆ ದಿನದಲ್ಲಿ ದೊಡ್ಡ ಕೊಂಬನೂದಲು ಅಶ್ಶೂರ ದೇಶದಲ್ಲಿ ಹಾಳಾದವರು, ಐಗುಪ್ತ ಸೀಮೆಯಲ್ಲಿನ ದೇಶಭ್ರಷ್ಟರಾದವರು ಬಂದು ಪರಿಶುದ್ಧ ಪರ್ವತದ ಯೆರೂಸಲೇಮಿನಲ್ಲಿ ಯೆಹೋವನ ಮುಂದೆ ಅಡ್ಡ ಬೀಳುವರು. ಹಾಗೆ ಯೋವೇಲನು ಕೂಡ ಈ ವಿಷಯವಾಗಿ ಬರೆದದ್ದನ್ನು ನಾವು ನೋಡ್ತೇವೆ. ಯೋವೇಲ 2ನೇ ಅಧ್ಯಾಯ 1ನೇ ವಚನವನ್ನು ನೋಡಿ, ಚಿಯೋನಿನಲ್ಲಿ ಕೊಂಬೂದಿರಿ, ಅಂದರೆ ಟ್ರಂಪೆಟ್ ಅನ್ನುವಂತಹ ಇಂಗ್ಲಿಷ್ ಬೈಬಲ್ನಲ್ಲಿ ಇರುವಂತಹ ಶಬ್ದ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ, ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಹಾಗೆ ಜಫನ್ಯ ಕೂಡ ಇದರ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸುವಂಥದ್ದನ್ನು ನೋಡಿ, ಜಫನ್ಯ 1:16, ಕೋಟಿಗಳನ್ನು ದೊಡ್ಡ ಕೊತ್ತಲಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಹಾಗೆ ಜಕರ್ಯ 9:14 ನಾವು ಹೀಗೆ ನೋಡ್ತೇವೆ, ಯೆಹೋವನು ಸ್ವಜನರಿಗಾಗಿ ಅವರ ಮೇಲ್ಗಡೆ ಕಾಣಿಸಿಕೊಳ್ಳುವನು, ಆತನ ಬಾಣವು ಸಿಡಿಲಿನಂತೆ ಹಾರುವುದು, ಕರ್ತನಾದ ಯೆಹೋವನು ತುತೂರಿಯನ್ನೂದಿ ದಕ್ಷಿಣ ಪ್ರಾಂತ್ಯದ ಬಿರುಗಾಳಿಗಳೊಡನೆ ನುಗ್ಗುವನು ಅನ್ನುವಂಥದ್ದು. ಈ ಎಲ್ಲ ವಚನಗಳನ್ನು ನೋಡಿದಾಗ ನಮಗೆ ಕೆಲವು ವಿಷಯಗಳು ಬಹಳ ಸ್ಪಷ್ಟವಾಗಿ ತಿಳಿದು ಬರುವಂತಹದ್ದು. ಈ ತುತೂರಿ ಅನ್ನುವಂತಹದ್ದು ಒಂದು ಎಚ್ಚರಿಕೆಯ ಗಂಟೆಯನ್ನ ಮೊಳಗಿಸುವಂತಹದ್ದು ಎನ್ನುವಂಥದ್ದು. ಹಾಗೆಯೇ ಅದು ರಾಜ ಪದವಿಯ ಬರುವಿಕೆಯನ್ನ ಘೋಷಿಸುವಂಥದ್ದು ಕೂಡ ಹೌದು. ಅಷ್ಟೇ ಅಲ್ಲದೆ ಅದು ಯುದ್ಧಕ್ಕೆ ಕೂಡ ಆಜ್ಞೆ ನೀಡುವಂತಹದ್ದು ಎನ್ನುವಂಥದ್ದನ್ನ ಈ ವಚನಗಳಲ್ಲಿ ನಾವು ನೋಡಬಹುದು. ಈ ತುತೂರಿಗಳು ಇನ್ನೂ ಮೊಳಗಬೇಕಾಗಿದೆ, ಆ ದೇವದೂತರುಗಳಿಗೆ ತುತೂರಿಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಗಮನಿಸಿ, ಈ ತುತೂರಿಗಳು ಮೊಳಗುವ ಮುನ್ನ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತುಕೊಳ್ಳುವಂಥದ್ದನ್ನು ನಾವು 3ನೇ ವಚನದಲ್ಲಿ ನೋಡ್ತೇವೆ. ಹಾಗಾದರೆ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಒಂದು ಕುತೂಹಲವನ್ನು ಉಂಟು ಮಾಡುವಂತಹ ಅಂಶವಾಗಿದೆ. ಈ ಭೂಮಿಗೆ ಕೊಡಬೇಕಾದಂತಹ ಒಂದು ಮಹಾ ನ್ಯಾಯದಂಡನೆಯು ದೇವ ಜನರ ಪ್ರಾರ್ಥನೆಗಳಿಗೆ ಉತ್ತರವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ದೇವರು ಸೈತಾನನನ್ನ ಹೊರದಬ್ಬಲಿರುವಂತಹ ಸಂಗತಿ ಇದೆ. ಪಾಪ, ಮರಣ ಮತ್ತು ಗೋರಿಗಳನ್ನ ಆತನು ನಾಶ ಮಾಡಲಿಕ್ಕಿದ್ದಾನೆ. ಹಾಗೆ ಭೂಮಿಯ ಮೇಲೆ ತನ್ನ ರಾಜ್ಯವನ್ನ ಸ್ಥಾಪಿಸಲಿದ್ದಾನೆ ಅನ್ನುವಂಥದ್ದು. ಹಾಗೆ 3ನೆಯ ಒಂದು ವಚನದಲ್ಲಿ ನಾವು ನೋಡುವಾಗ ಕೆಲವು ವಿಶೇಷವಾದಂತಹ ಸಂಗತಿಗಳಿವೆ. ಅಲ್ಲಿ ಯಜ್ಞವೇದಿಯ ಪಕ್ಕದಲ್ಲಿ ಬಂದು ನಿಲ್ಲುವಂತಹ ದೂತನನ್ನ ನೀವು ಗಮನಿಸಿ, ಹಾಗೆ ಮುಂದೆ ಕೊಡಲಾಗಿರುವಂತಹ ಒಂದು ಚಿತ್ರಣವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆದರೂ ಕೂಡ ಅದು ಬಹಳ ಪ್ರಮುಖವಾದಂತಹದ್ದು. ಹಾಗೆ ಅದರ ಭಾಗಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ಇದೆ ಎನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ಹಾಗೆ ಇಲ್ಲಿರುವಂತಹ ಪ್ರಮುಖ ಭಾಗಗಳನ್ನ ನೋಡ್ರಿ, ಅಲ್ಲಿ ಚಿನ್ನದ ಧೂಪಾರತಿ ಇದೆ, ಹಾಗೆ ಚಿನ್ನದ ಧೂಪವೇದಿ ಇದೆ, ಕೆಂಡ ಇದೆ, ಧೂಪ ಇದೆ ಮತ್ತು ದೇವಜನರ ಪ್ರಾರ್ಥನೆಗಳಿವೆ. ಚಿನ್ನದ ಧೂಪಾರತಿ ಅಂದಾಗ ಅದು ಏನು ಅರ್ಥವನ್ನ ಹಳೆಯ ಒಡಂಬಡಿಕೆಯ ಪ್ರಕಾರ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಣ. ಪ್ರತಿ ವರ್ಷವೂ ದೋಷ ಪರಿಹಾರಕ ಯಜ್ಞದ ಮಹಾದಿನದಲ್ಲಿ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳವನ್ನ ಧೂಪಾರತಿಯನ್ನ ಹಿಡಿದುಕೊಂಡು ಪ್ರವೇಶಿಸ್ತಾ ಇದ್ದಂತಹ ವಿಷಯ ಎಲ್ರಿಗೂ ತಿಳಿದಿರುವಂತಹದ್ದು. ಹಾಗೆಯೇ ಒಂದು ಉರಿಯುವ ಕೆಂಡಗಳ ಮೇಲೆ ಧೂಪವನ್ನ ಹಾಕ್ತಾ ಇದ್ದಂತಹ ಸಂಗತಿ, ಹಾಗೆ ಧೂಪ ಉರಿತಾ ಇರ್ಬೇಕಾದ್ರೆ ಧೂಪಾರತಿಯನ್ನ ಹಿಡಿದುಕೊಂಡಿರ್ತಿದ್ದಂತಹ ಒಂದು ಸಂಗತಿ ಕೂಡ ಎಲ್ರಿಗೂ ತಿಳಿದಿರುವಂತಹದ್ದು. ಮತ್ತೆ ನಾವು ಧೂಪವನ್ನು ಕೂಡ ನೋಡ್ತೇವೆ. ಈ ಧೂಪ ಅನ್ನುವಂಥದ್ದು ದೇವ ದರ್ಶನ ಗುಡಾರದಲ್ಲಿ ಉಪಯೋಗಿಸಲಾಗ್ತಾ ಇದ್ದಂತಹ ಧೂಪದಲ್ಲಿ ಕೆಲವು ಸುಗಂಧ ದ್ರವ್ಯಗಳನ್ನ ಮಾತ್ರ ಉಪಯೋಗಿಸಬಹುದಿತ್ತು ಅನ್ನುವಂತಹ ಅಂಶವನ್ನ ಕೂಡ ಜ್ಞಾಪಕಕ್ಕೆ ತರುವಂತಹದ್ದು. ಯಾಜಕನು ಧೂಪದೊಂದಿಗೆ ಪರಿಶುದ್ಧ ಸ್ಥಳವನ್ನ ಪ್ರವೇಶ ಮಾಡಿದಾಗ ದೇವಾಲಯದ ಹೊರಗಡೆ ಇರ್ತಾ ಇದ್ದಂತಹ ಜನರು ಪ್ರಾರ್ಥನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ, ಹಾಗೆಯೇ ಆಳವಾದ ಮೌನವನ್ನ ಆಚರಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಹಳೆಯ
ಹಳೆಯ ಒಡಂಬಡಿಕೆಯಿಂದ ತಿಳಿದು ಬರುವಂತಹ ವಿಷಯ. ಹಾಗೆ ಸನ್ನೆಯ ಮೇರೆಗೆ ಯಾಜಕನು ಬೆಂಕಿಯ ಮೇಲೆ ಧೂಪವನ್ನು ಹಾಕಿ ಮಹಾಪರಿಶುದ್ಧ ಸ್ಥಳದ ಕಡೆಗೆ ಭಕ್ತಿಯಿಂದ ಬೊಗಿಕೊಂಡು ಹಿಂದೆ ಹಿಂದೆ ಸರಿಯುತ್ತಾ ಬರ್ತಾ ಇದ್ದುದನ್ನ ನಾವು ಗಮನಿಸಬಹುದು. ಹೊಸ ಒಡಂಬಡಿಕೆಯಲ್ಲಿ ಈ ಧೂಪ ಎನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಸಮ್ಮತವಾದದ್ದನ್ನ ಸೂಚಿಸುವಂತದ್ದಾಗಿದೆ. ಅಂದರೆ ಕ್ರಿಸ್ತನು ನಮ್ಮ ಪರವಾಗಿ ಮಾಡುವಂತಹ ವಿಜ್ಞಾಪನೆ. ಧೂಪವು ಕ್ರಿಸ್ತನ ಜೀವಿತದ ಒಂದು ಮೌಲ್ಯವನ್ನ ಅಥವಾ ಯೋಗ್ಯತೆಯನ್ನ ಮತ್ತು ಆತನ ಪರಿಶುದ್ಧತೆಯನ್ನ ಪ್ರತಿನಿಧಿಸುವಂತದ್ದಾಗಿದೆ. ಹಾಗೆ ಮೂರನೇ ಭಾಗವಾಗಿರುವಂತಹ ಒಂದು ಕೆಂಡವನ್ನ ಕೂಡ ನಾವು ಅಲ್ಲಿ ನೋಡ್ತೇವೆ. ಕೆಂಡ ಅಥವಾ ಬೆಂಕಿ ಇದು ಕರ್ತನ ಇರುವಿಕೆಯನ್ನ ಸೂಚಿಸುವಂತಹದ್ದು. ಆತನ ಶಕ್ತಿಯ ಒಂದು ಸಾಧನ ಕೂಡ ಹೌದು. ಅದು ಸಮ್ಮತಿ ಆಗಿರಬಹುದು ಅಥವಾ ನಾಶನ ಕೂಡ ಆಗಿರಬಹುದು. ನಾಶನ ಅಂದಾಗ ನಾವು ಅದನ್ನ ಅಸಮ್ಮತಿ ಎಂದು ಸೂಚಿಸುವಂತಹದ್ದು. ಹಾಗೆಯೇ ಚಿನ್ನದ ಒಂದು ಧೂಪವೇದಿ ಇದೆ, ಅದು ಮಹಾಪರಿಶುದ್ಧ ಸ್ಥಳವನ್ನ ಸೂಚಿಸುವಂಥದ್ದು. ಹಾಗೆಯೇ ದೇವ ಜನರ ಪ್ರಾರ್ಥನೆಗಳು ಅನ್ನುವಂತಹ ಒಂದು ಸಂಗತಿ ಇದೆ. ದೇವ ಜನರ ಪ್ರಾರ್ಥನೆಗಳು ಎಂದಾಗ ಈ ವಿಷಯವನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡೋಣ. ಇವೆಲ್ಲವೂ ಪರಲೋಕದಲ್ಲಿ ಸಮ್ಮತವನ್ನ ಪಡೆಯುವಂತಹ ಪ್ರಾರ್ಥನೆಗಳು. ನಮ್ಮ ಮಹಾಯಾಜಕನಾದ ದೇವರ ಯಜ್ಞದ ಕುರಿಯಾದ ಕರ್ತನಾದ ಯೇಸು ಕ್ರಿಸ್ತನ ಯೋಗ್ಯತೆ, ಸದ್ಗುಣ, ತ್ಯಾಗ, ಪುನರುತ್ಥಾನ ಮತ್ತು ವಿಜ್ಞಾಪನೆಗಳ ಮೂಲಕ ದೇವ ಜನರ ಪ್ರಾರ್ಥನೆಗಳಿಗೆ ಧೂಪ ಅಂದರೆ ಕ್ರಿಸ್ತನ ಜೀವಿತದ ಮೌಲ್ಯವೆಂಬ ಸುಗಂಧ ದ್ರವ್ಯವನ್ನ ಸೇರಿಸಲಾಯಿತು ಅನ್ನುವಂತಹ ವಿಷಯ ಕೂಡ ಇಲ್ಲಿದೆ. ಹಾಗೆಯೇ ಈ ಸಮಯದಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟಂತಹ ಒಂದು ಪ್ರಾರ್ಥನೆಯನ್ನು ಕೂಡ ನೆನೆಸ್ಕೊಳ್ಬಹುದು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎನ್ನುವಂಥದ್ದು ಎಲ್ಲಾ ಯುಗಗಳ ಎಲ್ಲಾ ದೇವ ಜನರ ಪ್ರಾರ್ಥನೆಗಳು ನಾವು ನೋಡಬಹುದು. ಹಾಗೆಯೇ ಯೇಸು ಕ್ರಿಸ್ತನು ಕೂಡ ಒಂದು ಕೊನೆಯಲ್ಲಿ ಮಾಡಿದಂತಹ ಬಹಳ ದೊಡ್ಡದಾದಂತಹ ಯೋಹಾನ 17ರಲ್ಲಿ ನಾವು ನೋಡುವಂತಹ ಒಂದು ಪ್ರಾರ್ಥನೆಯನ್ನ ಕೂಡ ಈ ಸಮಯದಲ್ಲಿ ಗಮನಿಸಬಹುದು. ಆತನು ತನಗೋಸ್ಕರವಾಗಿ ಹಾಗೆ ತನ್ನ ಶಿಷ್ಯರಿಗೋಸ್ಕರವಾಗಿ ಹಾಗೇನೆ ಮುಂದೆ ಬರುವಂತಹ ಎಲ್ಲ ದೇವ ಜನರಿಗೋಸ್ಕರ ಮಾಡಿದಂತಹ ಆ ಪ್ರಾರ್ಥನೆ, ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬಹುದು. ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿದಂತಹ ಎಲ್ಲ ದೇವಜನರು ಕೂಡ ಮಾಡಿದಂತಹ ಪ್ರಾರ್ಥನೆಗಳು, ಕರ್ತನ ಮಕ್ಕಳೆಲ್ಲರೂ ಕೂಡ ಮಾಡಿದಂತಹ ಎಲ್ಲ ಯುಗಗಳ ಪ್ರಾರ್ಥನೆಗಳು ಈಗ ದೇವರ ಸನ್ನಿಧಿಗೆ ಏರಿ ಹೋಗುವಂತಹ ಒಂದು ಸಮಯ ಬಂದಿದೆ. ಹಾಗೆ ಅದು ಸಮ್ಮತಿಯನ್ನ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಜೀವಿತ ಎನ್ನುವಂತಹ ಆತನು ಮಾಡಿದ ಯಜ್ಞಾರ್ಪಣೆಯ ಮೂಲಕ ಅದು ಸಮ್ಮತಿಯನ್ನ ಪಡೆಯುವಂಥದ್ದನ್ನ ನಾವು ಈ ಬೈಬಲ್ನ 3ನೇ ವಚನದಲ್ಲಿ ಹಾಗೆ 4ನೇ ವಚನಗಳಲ್ಲಿ ನೋಡ್ತೇವೆ. ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ತರುವಾಯ ಆ ದೇವದೂತನು ಆ ಧೂಪಾರತಿಯನ್ನ ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡುವಂಥದ್ದನ್ನು ಕೂಡ 5ನೇ ವಚನದಲ್ಲಿ ನೋಡ್ತೇವೆ. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು ಅನ್ನುವಂತಹ ವಿಷಯ. ಅಂದರೆ ದೇವರ ಯೇಸು ಕ್ರಿಸ್ತನ ಯೋಗ್ಯತೆ ಅಥವಾ ಮೌಲ್ಯ, ಜೀವಿತದ ಮೌಲ್ಯ ಅನ್ನುವಂಥದ್ದು ಇಲ್ಲದೇ ಇರುವಂಥ ಸನ್ನಿವೇಶದಲ್ಲಿ ನಾಶನಕ್ಕೆ ಗುರಿಯಾಗುವಂಥದ್ದನ್ನು ಜನರು ನಾವು ನೋಡುವಂತಹ ಒಂದು ಸಂಗತಿ. ಅದಕ್ಕಾಗಿ ನಾವು ಪೌಲನು ಕೂಡ ಈ ಒಂದು ವಿಷಯದಲ್ಲಿ ಸುವಾರ್ಥ ಸೇವೆಯ ಶ್ರೇಷ್ಠತೆಯ ಕುರಿತು ಹೇಳುವಂತಹ ಮಾತನ್ನ ಗಮನಿಸಿ ನೋಡ್ರಿ. 2ನೇ ಕೊರಿಂಥ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ ಅನ್ನುವಂತಹದ್ದು. ಹಾಗೆ ನಾವು ಇನ್ನೂ ಕೆಲವು ವಚನಗಳನ್ನ ನೋಡೋಣ.
ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನದಿಂದ 31ನೇ ವಚನದವರೆಗೆ ವಚನಗಳು ಬಹಳ ನೇರವಾಗಿ ಮಾತನಾಡುವಂತಹವು. ನಾನು ಅದನ್ನು ನಿಮಗಾಗಿ ಕನ್ನಡ ಬೈಬಲ್ನಿಂದ ಓದ್ತೇನೆ. ಇದು ಬಹಳ ಪ್ರಮುಖವಾದಂತಹ ವಿಷಯ. ರಕ್ಷಣೆಯನ್ನ ಧಿಕ್ಕರಿಸುವಂತಹ ಜನರಿಗೆ ದೊಡ್ಡ ನಾಶನ ಕಾದಿರುವಂಥದ್ದನ್ನ ತಿಳಿಸುವಂತಹ ವಿಷಯವಾಗಿದೆ. 26ನೇ ವಚನವನ್ನ ನಾನು ಈಗ ಪ್ರಾರಂಭ ಮಾಡಲಿದ್ದೇನೆ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣ ದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಎನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವೀಗ 7ನೇ ಮುದ್ರೆಯ ವಿಷಯಗಳನ್ನ ಕುರಿತು ಹಾಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಸಹೋದರಿಯಾದಂಥ ಒಲಿವಿಯಾ ಯುಡಾಲಿ ಅವರು ಬರೆದಿರುವಂತಹ ಒಂದು ದ ರೆಸ್ಟ್ ಆಫ್ ದ ಸ್ಟೋರಿ, ಅಂದ್ರೆ ವೃತ್ತಾಂತದ ಉಳಿದ ಭಾಗ ಅನ್ನುವಂತಹ ಪ್ರಕಟಣೆಯ ಗ್ರಂಥವನ್ನು ಕುರಿತಂತಹ ಒಂದು ಆಳವಾದ ಅಧ್ಯಯನದ ಪುಸ್ತಕವನ್ನ ಅವರು ಆ ಒಂದು ಪುಸ್ತಕದಲ್ಲಿ ಒಂದು ಕವನವನ್ನ ಬರೆದಿದ್ದಾರೆ. ಥಾಟ್ಸ್ ಆನ್ ಅಪ್ರೋಚಿಂಗ್ ದ 7th seal, ಅಂದ್ರೆ 7ನೇ ಮುದ್ರೆಯ ಅಧ್ಯಯನದ ಸನಿಹಕ್ಕೆ ಬರ್ತಾ ಇರಬೇಕಾದ್ರೆ ಬರುವಂತಹ ಆಲೋಚನೆಗಳು ಅನ್ನುವಂತಹ ಒಂದು ಕವನ. ಅದನ್ನು ನಾನು ನಿಮಗೋಸ್ಕರ ಓದ್ತೇನೆ, ಕನ್ನಡದ ಒಂದು ಭಾಷೆಯಲ್ಲಿ ಅನುವಾದಿಸಿ. ಮುದ್ರೆಗಳು, ತುತೂರಿಗಳು, ವಿಪತ್ತುಗಳು, ಪಾತ್ರೆಗಳು ಇದೆಲ್ಲ ಏನಾಗಿವೆ? ಕೆಲವೊಮ್ಮೆ ಇಡೀ ವಿಶ್ವವೇ ತಲೆಕೆಳಕಾದಂತೆ ಭಾಸವಾಗುತ್ತದೆ. ಈ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ, ಮಾತಾಡಿದ್ದೇವೆ, ಕೇಳಿಸಿಕೊಂಡಿದ್ದೇವೆ ಮತ್ತು ಆಲೋಚಿಸಿದ್ದೇವೆ, ಅಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರ್ಥಿಸಿದ್ದೇವೆ. ಆದರೂ ಕೂಡ ಅದು ನಿಗೂಢವಾಗಿಯೇ ಇದೆ. ಅದು ವಿಶ್ವದೊಡೆಯನ ಯೋಜನೆಯಲ್ಲಿ ಕಟ್ಟಲ್ಪಟ್ಟಿದೆ. ನಾನು ಆತನ ಯೋಜನೆಯಲ್ಲಿದ್ದೇನೆ. ಅದು ಸತ್ಯವೆಂದು ನನಗೆ ತಿಳಿದಿದೆ ಮತ್ತು ಅದನ್ನು ಮಾತ್ರ ತಿಳಿದುಕೊಳ್ಳುವುದು ನನಗೆ ಅವಶ್ಯವಾಗಿದೆ. ಆದರೂ ಕೆಲವೊಮ್ಮೆ ಆತನ ಮನಸ್ಸನ್ನು ನಾನು ಓದ ಬಯಸುತ್ತೇನೆ. ಆತನು ಕೂಡ ಅದಕ್ಕೆ ಆಗಲಿ ಎನ್ನುವಂತೆ ಕೇಳಿಸುತ್ತದೆ. ಆತನ ಮಾತನ್ನು ಕೇಳಲು ನಾನು ತೀರಾ ಸಿದ್ಧಳಾಗಿದ್ದೇನೆ, ಹಾಗೆಯೇ ಆ ತುತೂರಿಯ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಲು. ಆದರೆ ಆ ದಿನ, ಆ ಒಂದು ಸೊಗಸಾದ ದಿನ ಬರುವವರೆಗೆ ನಾನು ಇಲ್ಲಿಯೇ ಇರುತ್ತೇನೆ, ಆತನ ಆಜ್ಞೆಯನ್ನು ನೆರವೇರಿಸುತ್ತಾ, ಆತನ ವಾಕ್ಯವನ್ನು ಪ್ರೀತಿಸುತ್ತಾ, ನನ್ನ ಜೊತೆಯಲ್ಲಿರುವವರ ಬಗ್ಗೆ ಕಾಳಜಿ ವಹಿಸುತ್ತಾ ಇರುತ್ತೇನೆ. ನನ್ನ ಒಡೆಯನು ನನ್ನ ಕೈ ಹಿಡಿದು ಕರೆದಾಗ ಆತನೊಂದಿಗಿರಲು ನನಗೆ ಬಹಳ ಸಮಯವಿದೆ. ಹಾಗೆಯೇ ಆತನು ನನ್ನನ್ನು ಆ ಅತ್ಯುಚ್ಚ ಸ್ಥಳಕ್ಕೆ, ನಾನು ಅದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿರುವ ಆ ಸ್ಥಳಕ್ಕೆ ನಡೆಸುತ್ತಾನೆ. ಅಲ್ಲಿ ಆತನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಆತನ ಪ್ರೀತಿಯ ಬೆಳಕು ಎಂದಿಗೂ ಕುಂದಿ ಹೋಗುವುದಿಲ್ಲ. ಅತ್ಯುನ್ನತ ಶಾಂತಿ ಸಂತೋಷಗಳ ಸ್ಥಳ, ಸೂರ್ಯನು ಮುಳುಗದ ಸ್ಥಳ, ನನಗಾಗಿ ಸಿದ್ಧ ಮಾಡಲು ಆತನು ಹೋಗಿರುವ ಸ್ಥಳ, ಆತನು ಹಿಂದಿರುಗಿ ಬರಲು ಇನ್ನೂ ಸಿದ್ಧನಾಗಿಲ್ಲ ಎನ್ನುವಂತಹ ಒಂದು ಕವನದ ಕನ್ನಡದ ಅನುವಾದ. ಸಹೋದರಿ ಒಲಿವಿಯಾ ಯುಡಾಲಿ ಅವರು ಹಾಗೆ ಅವರ ಪತಿಯಾದಂತಹ ಡಿಕ್ ಯುಡಾಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಕಟಣಾ ವಿಷಯಗಳನ್ನು ಕುರಿತು ಹಾಗೆ ಸೆಮಿನಾರ್ಗಳನ್ನು ನಡೆಸುವಂಥವರು. ಹಾಗೆ ಎಲ್ಲ ಕಡೆ ಅವರು ವಿಶ್ವದ ಎಲ್ಲ ಕಡೆ ಪ್ರಯಾಣ ಮಾಡಿ ಎಲ್ಲ ಕಡೆ ಈ ವಾಕ್ಯವನ್ನು ಪ್ರಿಸ್ಕಿಲಾ ಅಕ್ವಿಲರ ಮಾದರಿಯಲ್ಲಿ ನಡೆಸಿ ಕೊಡುವಂಥವರಾಗಿದ್ದಾರೆ.
ಅವರು ಬರೆದಿರುವಂತಹ ಇಂಗ್ಲಿಷ್ ಪುಸ್ತಕ ಬಹಳಷ್ಟು ಉಪಯೋಗಕಾರಿಯಾಗಿದೆ. ದ ರೆಸ್ಟ್ ಆಫ್ ದ ಸ್ಟೋರಿ ಅನ್ನುವಂಥದ್ದು, ಅಂದರೆ ವೃತ್ತಾಂತದ ಉಳಿದ ಭಾಗ ಅನ್ನುವಂಥದ್ದು. ಹಾಗೆ ನಾವು ಈ ಒಂದು ದೇವರ ಕರೆ, ಪರಲೋಕದ ಬಾಗಿಲು ಅಂತ್ಯದವರೆಗೂ ಕೂಡ ತೆರೆದಿರುವಂಥದ್ದನ್ನ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಕೊನೆಯವರೆಗೂ ಕೂಡ ಅದನ್ನು ನೋಡ್ತೇವೆ. ಕರ್ತನಾದ ದೇವರು ಈ ಒಂದು ಭೂಮಿಯನ್ನ ಶುದ್ಧೀಕರಣಗೊಳಿಸುವಂತಹ ಸಮಯದಲ್ಲಿ, ಹಾಗೆ ಭೂಮಿಯಿಂದ ಜನರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ, ಆತನು ನ್ಯಾಯದಂಡೆಯನ್ನು ವಿಧಿಸುವಂತಹ ಒಂದು ಸಮಯದಲ್ಲಿ ಆತನು ಪರಲೋಕದ ಬಾಗಿಲನ್ನು ಕೊನೆಯವರೆಗೂ ಕೂಡ ತೆರೆದಿರುವಂತಹ ಒಂದು ದೊಡ್ಡ ಕೃಪೆಯನ್ನ ನಾವು ನೋಡ್ತೇವೆ. ಹಾಗೇನೆ ಆತನು ಹೇಳುವಂತಹ ಕರ್ತನಾದ ದೇವರ ಮಾತುಗಳನ್ನು ನೋಡ್ರಿ. ಯೆಶಾಯ 45ನೇ ಅಧ್ಯಾಯ 21ರಿಂದ 23 ವಚನಗಳವರೆಗೆ ನೀವು ನೋಡಬಹುದು. ನಾನು ಹೊರತು ಇನ್ನು ಯಾವ ದೇವರು ಇಲ್ಲ, ನನ್ನ ವಿನಃ ಸತ್ಯ ಸ್ವರೂಪನೂ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಎಲ್ಲಾ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ. ಅದನ್ನು ಹಿಂತೆಗೆಯೇನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಎನ್ನುವಂತಹ ಮಹೋನ್ನತನಾದ ದೇವರ ಆಹ್ವಾನವನ್ನ ನಾವು ಈ ವಚನಗಳಲ್ಲಿ ನೋಡಬಹುದು. ಹಾಗೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳುವಂತಹ ಮಾತುಗಳು ಯೋಹಾನ 6ನೇ ಅಧ್ಯಾಯ 36ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ, ಎಲ್ಲ ಜನರಿಗೂ, ಪ್ರಪಂಚದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದು ಆಹ್ವಾನವನ್ನ, ಹಾಗೆ ಆತನು ಸ್ವೀಕರಿಸುವಂತಹದನ್ನ ನಾವು ನೋಡ್ತೇವೆ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎನ್ನುವಂತಹ ಮಾತನ್ನ ಯೇಸು ಹೇಳಿದ್ದನ್ನ ನೀವು ಯೋಹಾನನ ಸುವಾರ್ತೆಯಲ್ಲಿ ಕೂಡ ನೋಡಬಹುದು. ಈಗ ನಾವು ತುತ್ತೂರಿಗಳ ಬಗ್ಗೆ ಮತ್ತೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. 8ನೇ ಅಧ್ಯಾಯದಲ್ಲಿ ಬರ್ತಾ ಇರುವಂತಹ 7 ತುತ್ತೂರಿಗಳು, ಹಾಗೆ 7 ಜನರು ಕೂಡ ಈ ತುತ್ತೂರಿಗಳನ್ನ ಊದ್ಲಿಕ್ಕೆ ಸಿದ್ಧ ಮಾಡಿಕೊಳ್ತಾ ಇರುವಂತಹ ವಿಷಯವನ್ನ ನಮ್ಮ ಅಪೊಸ್ತಲನಾದ ಯೋಹಾನನು 6ನೇ ವಚನದಲ್ಲಿ ಬರೆದಿದ್ದಾನೆ. ಹಾಗೆ ಈ 7 ಜನ ದೇವದೂತರು ತುತ್ತೂರಿಗಳನ್ನ ಊದಿದಾಗ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲಕಾರಿ ವಿಷಯಗಳನ್ನ ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ.